ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ದಿವಿಲ್ ಕುಮಾರ್ ಅಂತ, ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷರು. ಹಾಗೆ ನಮ್ಮ ಕೊಡಗು ಜಿಲ್ಲೆ ಯುವ ಘಟಕದ ಅಧ್ಯಕ್ಷರು ವೇಣುವರು ಕೂಡ ಕೊಡಗು ಜಿಲ್ಲೆ ಅಧ್ಯಕ್ಷರು ಯುವ ಘಟಕದ, ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನೋಡಿ, ಇವತ್ತು ಒಂದು ಚಿಕ್ಕದಾಗಿ ಇವತ್ತಿನ ಆಡಳಿತ ಮಾಡ್ತಿರೋಂಥ ರಾಜಕೀಯ ಅವ್ಯವಸ್ಥೆಗಳು ಹೇಗಿದೆ, ಮತ್ತು ಅದಕ್ಕೆ ಈ ರೋಡ್ಗೆ ಸಂಬಂಧಪಟ್ಟಂಥ PWD ನ್ಯಾಷನಲ್ ಸ್ಟೇಟ್ ಹೈವೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಯಾಕಂತಂದರೆ ನಾನು ತುಂಬ ಟೈಮಿಂದ ನೋಡ್ತಾ ಇದ್ದೀನಿ, ಇದುವರೆಗಾಯಿತು ಕೊಡಗಿನಾದ್ಯಂತ ಯಾವ ರೋಡು ಕೂಡ ಸರಿ ಇಲ್ಲ. ರೋಡ್ನಲ್ಲೆಲ್ಲ ಗುಡ್ನಿ ಬಿದ್ದಿದೆ, ವಯಸ್ಸಾಗಿರೋರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸರ್ಕಾರಿ ಬಸ್ನಲ್ಲಿ ಕೂರೋಕ್ಕಾಗಲ್ಲ. ಯಾರು ಪ್ರೆಗ್ನೆಂಟ್ ಇರೋರನ್ನ ಏನಾದರೂ ರೋಡ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಹಾಸ್ಪಿಟ್ಲ್ ಹೋಗೋವರೆಗೂ ಯಾವ ಪರಿಸ್ಥಿತಿ ಆಗುತ್ತೆ ಅಂತ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರ ಆಡಳಿತ ಮಾಡ್ತಾ ಇರೋಂಥದ್ದು ಜನರಿಗೆ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಇಲ್ಲಿನ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾವುದೇ ಪಕ್ಷ ಆಗಲಿ, ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಇಲ್ಲಿನ ಜನರ ಕಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಓಟನ್ನು ತೆಗೆದುಕೊಂಡು ಇವತ್ತು ಈ ಥರ ಅವ್ಯವಸ್ಥೆಯಲ್ಲಿ ಜನರು ಜೀವನ ಮಾಡುವಂಥ ಪರಿಸ್ಥಿತಿ ತಂದಿದ್ದೀರಾ ಅಂತಂದರೆ ನಾಚಿಕೆ ಆಗುವಂಥ ವಿಷಯ ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅಷ್ಟೇ. ಯಾಕಂದರೆ PWD ಮತ್ತು ಈ ರೋಡ್ನಲ್ಲಿ ಎಲ್ಲ ಅಧಿಕಾರಿಗಳು, ಯಾಕಂತಂದರೆ ಇದು ಮೇಯ್ನ್ ರೋಡು, ವಿರಾಜಪೇಟೆ ಟು ಕೇರಳಕ್ಕೂ ಕೂಡ ಹೋಗುತ್ತೆ, ಮಡಿಕೇರಿವರೆಗೂ ಹೋಗುತ್ತೆ. ದಿನನಿತ್ಯ ಜನರುಗಳು ಇದರಲ್ಲಿ ಜನಸಾಮಾನ್ಯರು ಓಡಾಡೋಂಥ ರೋಡ್ಗಳು. ನಿಮಗೆ ಟೋಟಲ್ ಇಲ್ಲಿಂದ ಮಡಿಕೇರಿವರೆಗೂ ಇದು ನೋಡಿ, ಇದು ಬೇತ್ರಿಯಿಂದ ಅಲ್ಲ ಕದ್ದೂರಿಂದ ಸ್ವಲ್ಪ ಮುಂದೆ ನೋಡಿ, ಬಸ್ಗಳು ನೋಡಿ, ಕಾರ್ಗಳು ನೋಡಿ, ಬೈಕ್ಗಳು ನೋಡಿ, ಹೋಗೋಂಥ ಪರಿಸ್ಥಿತಿಗಳು ಹೇಗಿದೆ ಅಂತಂದರೆ ಏನು ಮಾಡ್ತಾ ಇದ್ದೀರಾ ಅಧಿಕಾರಿಗಳು, ಏನು ಮಾಡ್ತಾ ಇದ್ದೀರಾ ಜಿಲ್ಲಾ ಅಧಿಕಾರಿಗಳು, ನೀವು ಏನು ಮಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ಆಡಳಿತ ಮಾಡ್ತಾರಂಥ ಸರ್ಕಾರಕ್ಕೆ ಅಂತ ನಾನು ಈ ಸಮಯದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕೂಡಲೇ ಏನು ಮಡಿಕೇರಿ ಟು ವಿರಾಜಪೇಟೆ ಟು ಮಡಿಕೇರಿ ರಸ್ತೆಗಳು ಏನು ದುಸ್ಥಿತಿಗಳಿದೆ, ಮತ್ತು ನೋಡಿ ಈ PWD ಅವರು ರೋಡ್ ಮಾಡ್ತಾರೆ, ರೋಡ್ ಪಕ್ಕದಲ್ಲಿ ಟ್ರೆಂಚ್ ಕೊಡಬೇಕು, ನೀರು ಹೋಗೋದಕ್ಕೆ ಸರಗವಾಗಿ ಹರಿದೋಗೋದಕ್ಕೆ ಟ್ರೆಂಚನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಹಾಗಾಗಿ ನೋಡಿ, ಈ ರೋಡನ್ನು ಕೂಡ ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ ಕಾನೂನಲ್ಲಿದೆ. ಏನು ರಸ್ತೆಯನ್ನು ಮಾಡ್ತೀರಾ, ಹೈವೇ ರಸ್ತೆಗಳನ್ನ ಮಾಡ್ತೀರಾ, ಪಕ್ಕದಲ್ಲಿ ಟ್ರೆಂಚ್ ಇರಬೇಕು. ಆ ಟ್ರೆಂಚಿಂದ ಸರಗವಾಗಿ ನೀರು ಹರಿದೋಗಿ ಕಾಲುವೆಗಳಿಗೆ ಹೋಗಿ ಸೇರಬೇಕು ಅಂತ. ಆದರೆ ಇವತ್ತು ಈ ಭ್ರಷ್ಟ PWD ಅಧಿಕಾರಿಗಳು ಮತ್ತು ಇಲ್ಲಿನ ಏನು ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾಳಜಿ ಹರಿಸಿದಂತೆ ಜನರನ್ನ ಇಲ್ಲಿ ಲೂಟಿ ಮಾಡ್ತಾ ಇರೋಂಥ ಕೆಲಸ ನಡೀತಾ ಇದೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜನರುಗಳು ಓಡಾಡ್ತಾರೆ, ಆ ಗಾಡಿ ಇಲ್ಲಿಂದ ಮಡಿಕೇರಿಗೆ ಹೋಗೋದಕ್ಕೆ 1 hour 30 minutes ಬೇಕು, 1 ಗಂಟೆ ಕನಿಷ್ಠ 1 hour ಬೇಕು 38 ಕಿಲೋಮೀಟರ್ ಹೋಗೋದಕ್ಕೆ. ಹಾಗಾಗಿ ನೋಡಿ, ಸಾರ್ವಜನಿಕರು ಕೂಡ ಕೇಳಿ ನೋಡಿ, ಅವ್ರು ಕೇಳಿ ಸರ್, ಅವ್ರದ್ದು ಯಾವ ಕೇಳಿ ಸರ್, ಅವರು ಹೇಗಿದೆ ಸರ್ ರಸ್ತೆ? ಸರ್ ಏನು ಹೇಳೋಣ ಸರ್, ಹೇಗಿದೆ ನೀವೇ ನೋಡ್ತಾ ಇದ್ದೀರಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ, ಗಾಡಿ ಓಡಿಸೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ರೀತಿ ಆಗಿದೆಯಲ್ಲ ರಸ್ತೆಗಳು, ಆದಷ್ಟು ಬೇಗ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಟ್ರೆ ಚೆನ್ನಾಗಿರ್ತಾ ಇತ್ತು. ನೋಡಿ, ಸಾರ್ವಜನಿಕರದ್ದು ಕೂಡ ಆ ನೋವನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ನಿಜವಾಗಲೂ ಇದು ನೋಡಿ, ರೋಡ್ ಸರಿ ಇಲ್ಲ ಅಂತಂದರೆ ಗಾಡೀಲಿ ಮೈಲೇಜ್ ಬರಲ್ಲ, ಪಾಪ ಬಡವರಿಗೆ ಅದರಲ್ಲೂ ಕೂಡ ದುಡ್ಡು ಪೌಲ್ ಆಗುತ್ತೆ, ಮತ್ತು ಗಾಡಿ ರಿಪೇರಿ ಬರುತ್ತೆ. ರಿಪೇರಿ ಬಂದಾಗ ಶೋರೂಮ್ಗೆ ತಗೊಂಡು ಹೋಗ್ಬೇಕು, ಶೋರೂಮ್ ತಗೊಂಡು ಹೋಗ್ತು ಅಂತಂದರೆ ಅಲ್ಲಿ GST ಟ್ಯಾಕ್ಸು. ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಈ ರಸ್ತೆಯಿಂದ. ಏನು ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು, ಏನು ಮಾಡ್ತಾ ಇದ್ದೀರಾ ಇಲ್ಲಿನ ಜನಪ್ರತಿನಿಧಿಗಳು, ಏನು ಮಾಡ್ತಾ ಇದ್ದೀರಾ? ದಯಮಾಡಿ ಈ ಕೂಡಲೇ ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ, ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಅಂತಂದರೆ ವೈಜ್ಞಾನಿಕವಾಗಿ ಕೆಲಸ ಮಾಡುವಂಥದ್ದು, ವೈಜ್ಞಾನಿಕವಾಗಿ ಕೆಲಸ. ಇಲ್ಲಿ ಸಾರ್ವಜನಿಕರಲ್ಲೂ ಕೂಡ ನಾವು ಅವರ ಏನು ತೊಂದರೆಗಳನ್ನ ಕೇಳೋಕ್ಕೆ ಅಂತಲೂ ಕೂಡ ನಾವು ಅವ್ರದ್ದು ಅಭಿಪ್ರಾಯವನ್ನು ಗೊತ್ತಾಗಬೇಕಲ್ಲ. ಹಾಗಾಗಿ ಅದನ್ನು ಕೂಡ ಕೇಳಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಟೋಟಲಿ ಕೊಡಗು ಜಿಲ್ಲೆಯಲ್ಲಿ ಇಲ್ಲಿನ ಮತದಾರರ ಪರವಾಗಿ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ಆಡಳಿತ ಮಾಡ್ತಾರಂಥ ಸರ್ಕಾರ ವಿಫಲವಾಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ವೀಕ್ಷಕರಿಗೆ ನಾನು ಬಯಸ್ತೀನಿ. ಹಾಗಾಗಿ ಮುಂದಿನ ದಿನದಲ್ಲಿ ನಿಮ್ಮ ಮೂಲಭೂತ ಸೌಕರ್ಯ ತಗೊಳ್ಬೇಕು, ಮತ್ತು ನಿಮಗೆ ಸರಾಗವಾಗಿ ನಿಮ್ಮ ಅನುಕೂಲತೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಜನಪ್ರತಿನಿಧಿನ ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಅಲ್ಲ ನೋಡಿ ಹೆಂಗಿದೆ ಇದು, ಇಲ್ಲಿ ಏನಿಲ್ಲ, ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ವಯಸ್ಸಾಗಿರೋರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿರೋ ಸ್ವಾಮಿ? ಇವತ್ತು ಆ ಬಸ್ನಲ್ಲಿ ಇವತ್ತು ಪ್ರೈವೇಟ್ ಬಸ್ಗಳು ಓಡಾಡ್ತದೆ, ಸರ್ಕಾರಿ ಬಸ್ಗಳು ಓಡಾಡ್ತದೆ. ಆ ಗಾಡಿ ಮೇಂಟೆನೆನ್ಸು ರಿಪೇರಿ ಆಯಿತು ಅಂತಂದರೆ ಯಾರು ಸ್ವಾಮಿ ಕೊಡೋದು? ಎಲ್ಲ ಪಬ್ಲಿಕ್ಕು. ಗೌರ್ಮೆಂಟ್ ಬಸ್ ಪ್ರಾಬ್ಲಮ್ ಆಯಿತು ಅಂದರೆ ಪಬ್ಲಿಕ್ ದುಡ್ಡು, ಟ್ಯಾಕ್ಸು, ಇದೆಲ್ಲ ಬಂದ್ಬಿಟ್ಟು ಇವತ್ತು ಕೊಡಗಿನ ಜನರ ಮೇಲೆ ನೀವು ಒಂದು ಭಾರವನ್ನು ಹೊರೆ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು AC ಕಾರ್ನಲ್ಲಿ ಓಡಾಡ್ತಾ ಇದ್ದೀರಾ. ಇದು ಖಂಡನೆ ಇದು. ಮತ್ತು ಇಲ್ಲಿ ಕೊಡಗಿನ ಜನರಿಗೆ ಅಟ್ಲೀಸ್ಟು ವಿದ್ಯುತ್ ಶಕ್ತಿ ಮತ್ತು ರೋಡಿನ ವ್ಯವಸ್ಥೆ ಮಾಡ್ಕೊಡೋಕ್ಕಾಗಲಿಲ್ಲ ಅಂತಂದರೆ ಏನು ರಾಜಕಾರಣಿ ಮಾಡ್ತೀರಾ, ಯಾವ ಸರ್ಕಾರ ಆಡಳಿತ ಮಾಡ್ತೀರಾ ಅಂತ ನಾನು ಕೇಳೋಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ. ಹಾಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಈ ಕೂಡಲೇ ಇದನ್ನು ಪರಿಗಣಿಸಿ ಏನು ವೈಜ್ಞಾನಿಕ ಕಾಂಗ್ರೆಸ್ ಅಂದರೆ ವೈಜ್ಞಾನಿಕ ಅಂತಂದರೆ ಕಾಂಗ್ರೆಸ್ಸು
ವೈಜ್ಞಾನಿಕವಾಗಿ ಈ ಕೂಡಲೇ ರಸ್ತೆಗಳನ್ನು ರಿಪೇರಿ ಮಾಡಿ ಶುದ್ಧಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಮತ್ತೊಂದು ಹೇಳ್ತೀನಿ, ಜನರಿಗೆ ಎಲ್ಲಿ ನೀಡ್ಸ್ ಇದೆ ಆ ನೀಡ್ಸ್ ಜಾಗದಲ್ಲಿ ಕರೆಕ್ಟಾಗಿ ಜನರ ಪರವಾಗಿ ನೀವು ದುಡ್ಡನ್ನು ತರುವಂಥದ್ದು ಖರ್ಚು ಮಾಡಿ. ಯಾಕಂದರೆ ನೀವು ತರುವಂಥ ದುಡ್ಡು ಕೂಡ ಅದು ಪಬ್ಲಿಕ್ ಮನಿ, ಟ್ಯಾಕ್ಸ್ ಅಮೌಂಟು. ನೀವೇನು ಬಡ್ಜೆಟಲ್ಲಿ ತರ್ತೀರ ಮನೆನೇ ಮಾಡಿಬಿಟ್ಟು ಅದನ್ನು ತಂದು ನೀವು ಇಲ್ಲಿ ಪಬ್ಲಿಕ್ಗೋಸ್ಕರ ಯೂಸ್ ಮಾಡಿ. ಕಟ್ಟಡ ಕಟ್ಟಕ್ಕೆ ಮಾಡಬೇಡಿ. ಜನರು ಓಡಾಡೋಂಥ ಫುಟ್ಪಾತ್ನ ಕರೆಕ್ಟಾಗಿ ಮಾಡಿ. ಓಡಾಡೋಕ್ಕೆ ಜನರೇ ಇಲ್ದಿರೋಂಥ ಜಾಗದಲ್ಲಿ ನೀವು ಫುಟ್ಪಾತ್ ಮಾಡಬೇಡಿ. ಇಲ್ಲಿನ ಶಾಸಕರಿಗೂ ಮತ್ತು ನಾನು ಅಧಿಕಾರಿಗಳಿಗೆ ಹೇಳೋದು. ಹಾಗಾಗಿ ಈ ಕೂಡಲೇ ಇದನ್ನು ಪರಿಗಣಿಸಿ ಕೂಡಲೇ ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕಾನೂನುಬದ್ಧವಾಗಿ ಸಾರ್ವಜನಿಕವಾಗಿ ನಾನು ನ್ಯಾಯಾಲಯವನ್ನು ಕೂಡ ನಾನು ಹತ್ತೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ನಾನು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷರು ದಿವಿಲ್ ಕುಮಾರ್ ಅಂತ. ಥ್ಯಾಂಕ್ ಯು. ನಮಸ್ತೆ. ಏನು ತೊಂದರೆ ಇದೆ ನಿಮಗೆ ರಸ್ತೆ? ರೋಡಲ್ಲಿ ಓಡಿಸೋಕ್ಕೆ ಆಗೋದಿಲ್ಲ ಗುಂಡಿಗಳಿಂದ. ಹೌದಾ? ಖರ್ಚು ಜಾಸ್ತಿ. ಓನರ್ ನಿಮ್ಗೆ ಬೈತಾರೆ, ಏನ್ ಓಡಿಸ್ತೀಯ ಗಾಡಿ ಅಂತ ಅಂದ್ಬಿಟ್ಟು. ಮೇಂಟೆನೆನ್ಸ್ ಪಾಪ ಅವ್ರಿಗೂ ಸಿಗಲ್ಲ, ನಿಮ್ಗೂ ಸಿಗಲ್ಲ. ಪ್ಲೇಟ್ ಕಟ್ ಆಗುತ್ತೆ, ಟೈರ್ ಹೊಡೆದೋಯ್ತದೆ, ಕರೆಕ್ಟ್ ಟೈಮ್ ರೀಚ್ ಆಗಕ್ಕಾಗಲ್ಲ. ನೀವು ಮಡಿಕೇರಿಗೆ ಹೋಗೋದಕ್ಕೆ ಎಷ್ಟು 1 ಅವರ್ ಬೇಕಾ, 1.25 ಗಂಟೆ ಬೇಕಾ? 1 ಗಂಟೆ 1.5 ಗಂಟೆ. 38 ಕಿಲೋಮೀಟರ್ ಹೋಗೋದಕ್ಕೆ 1.5 ಗಂಟೆ ಬೇಕು. ಮತ್ತೆ ನಿಮ್ಗೆ ಡೀಸೆಲ್ ಮೈಲೇಜು ಬರಲ್ಲ, ಅದಕ್ಕೂ ಓನರ್ ಬೈತಾರೆ. ನೋಡಿ, ಈ ತರ ಎಲ್ಲ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಬರ್ತಾ ಇದ್ದೀರಾ ರಸ್ತೆಗಳ ಪರಿಸ್ಥಿತಿ. ಯಾಕಂದ್ರೆ ನೀವು ಇಲ್ಲಿ ಕೊಡಗಿನವರಾಗಿ ಎಲ್ಲೋ ಬೋರ್ಡ್ ಗಾಡಿಯನ್ನು ಓಡಿಸ್ತಾ ಇದ್ದೀರಾ. ಸೊ ಏನಿದೆ ರೋಡಿನ ಪರಿಸ್ಥಿತಿ ಏನಿದೆ, ನಿಮಗೆ ಏನು ಅನಿಸುತ್ತೆ? ನಿಮಗೆ ನಿಮ್ಮ ಗಾಡಿ ಮೇಂಟೆನೆನ್ಸ್ ಯಾವ ಥರ ಇದೆ? ಡೀಸೆಲ್ ಮೈಲೇಜ್ ಏನು ಕೊಡ್ತಾ ಇದೆ? ಮೈಲೇಜು ಇಲ್ಲ, ಗಾಡಿ ತೆಗೆಯೋ ಇದರಲ್ಲಿ ಮಾರುವ ಪರಿಸ್ಥಿತಿ ಬರ್ತಾ ಇದೆ. ಅಂದರೆ ಯಾಕೆಂದರೆ ನಮಗೆ ವರ್ಕ್ಶಾಪ್ಗೆ ಹೋಗಿ ಸಾಕಾಗ್ತಾ ಇದೆ, ಮಾರೋ ಪರಿಸ್ಥಿತಿ ಬರ್ತಾ ಇದೆ. ಅಂದ್ರೆ ನೀವು ಸಂಪಾದನೆ ಮಾಡಿ ದುಡ್ಡೆಲ್ಲ ಬರೀ ರಿಪೇರಿಗೆ ಯಾಕೆ ಅಂತ? ಅದೇ ಮೈಲೇಜ್ ನಮ್ಮ ರಸ್ತೆ ಗುಂಡಿ ಬೇರೆ ರಸ್ತೆ ಬೇರೆ ಗುಂಡಿಯಲ್ಲೇ ಓಡಿಸ್ತಾ ಇದ್ದೀವಿ ನಾವು. ಅಂದ್ರೆ ಆಡಳಿತ ಸರ್ಕಾರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಪಾಪ ರಸ್ತೆ ಇಲ್ಲ, ಗುಂಡಿಯಲ್ಲೇ ಓಡಾಡ್ತಿದ್ದೀವಿ ನಾವು ಅಷ್ಟೇ. ಅಂದ್ರೆ ನೀವು ಓಟ್ ಹಾಕಿ ಈ ಪರಿಸ್ಥಿತಿನ ಗುಂಡಿನಲ್ಲಿ ಬಿದ್ದು ಒದ್ದಾಡಬೇಕು. ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿಗೆ ಮುಂದಿನ ದಿನದಲ್ಲಿ ನೀವು ಸರಿಯಾಗಿರುವಂಥ ಜನಪ್ರತಿನಿಧಿನ ನೋಡಿ, ಯಾವುದೇ ಪಕ್ಷ ಆಗಿರಲಿ ಕರೆಕ್ಟಾಗಿ ಒಂದು ಜನಪ್ರತಿನಿಧಿನ ಆರಿಸ್ಕೋಬೇಕು ಅಂತ ನಾವು ಮಾಧ್ಯಮ ಮುಖಾಂತರ ನೋಡಿ. ಇದು ಕದ್ದೂರು ಸೇತುವೆ ಹತ್ರ ಇರೋಂಥ ಅವ್ಯವಸ್ಥೆ, ಚರಂಡಿ, ಜಲ ಎಲ್ಲ ಫುಲ್ ಇಲ್ಲೇ ಆಗ್ಬಿಟ್ಟಿದೆ. ಇಲ್ಲಂತೂ ಯಾವುದೇ ಕಾರಣಕ್ಕೂ ಗಾಡಿ ಓಡ್ಸೋಕ್ಕಾಗಲ್ಲ. ಹೊಳೆ ಪಕ್ಕದಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಗುಂಡಿ ಇದೆ ಅಂತಂದರೆ, ಯಾರಾದರೂ 2 ವೀಲರ್ನಲ್ಲಿ ರಾತ್ರಿ ಅರ್ಜೆಂಟಾಗಿ ಹೋದರೆ ಬಂದು ಬಿತ್ತು ಅಂದರೆ ಫ್ಯಾಮಿಲಿನೋ ಅಜ್ಜಿನೋ ಎಲ್ಲ ಅವರು ಟೋಟಲಿ ಹಾಸ್ಪಿಟಲೈಸೇಷನ್ಗೆ ಆಗಬೇಕು. ಆ ಥರ ಪರಿಸ್ಥಿತಿ ಇದೆ. ನಾಚಿಕೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು, ಮತ್ತು ಆಡಳಿತ ಮಾಡ್ತಾರಂಥ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಜಿಲ್ಲಾ ಅಧಿಕಾರಿಗಳು ಮತ್ತು ಇಲ್ಲಿ ವಿರಾಜಪೇಟೆ ತಾಲೂಕಿಗೆ ಎಲ್ಲರೂ ನೀವು ಓಡಾಡ್ತಾ ಇರಲ್ಲ ಅಧಿಕಾರಿಗಳು. ನೀವು ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನಿಮಗೆ ಜನರಿಗೆ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ಇವತ್ತು ಆಡಳಿತ ಮಾಡ್ತಾರಂಥ ಪಕ್ಷ ವಿಫಲವಾಗಿದೆ. ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪಕ್ಷಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನ ಇದೇ ಕೊಡಗಿನಲ್ಲಿ ನಿಮಗೆ ಮತ ಬೇಕು ಅಂತಂದ್ರೆ ಬಡವರಿಗೆ ಮತ್ತೆ ಇಲ್ಲಿನ ಸಾರ್ವಜನಿಕರ ಮೂಲಭೂತ ಸೌಕರ್ಯವನ್ನ ನೀಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿ, ಈ ತರ ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕು. ಇವತ್ತು ಕೊಡಗಿನ ಆದ್ಯಂತಹ ಗ್ರಾಮ ಪಂಚಾಯತಿ ಆಗಿರ್ಬೋದು, ಸ್ಟೇಟ್ ಹೈವೇ ಯಾವುದೇ ರೋಡ್ ಹೋದ್ರೂ ಕೂಡ ನಿಮಗೆ ಕೊಡಗಿನಲ್ಲಿ ರೋಡನ್ನು ಕೇಳೋ ಹಾಗೇನೇ ಇಲ್ಲ. BJP ಸರ್ಕಾರ ಆಡಳಿತ ಮಾಡ್ತಾ ಇತ್ತು.
ಅವಾಗೇನೋ ಸ್ವಲ್ಪ ತೇಪಗಳನ್ನ ಮುಚ್ತಾ ಇದ್ರು, ತೂತುಗಳನ್ನ ಮುಚ್ತಾ ಇದ್ರು. ಆದರೆ ಇವತ್ತು ಬಹಿರಂಗವಾಗಿ ರೋಡನ್ನು ಹಾಳು ಮಾಡಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋಂಥ ನಿಟ್ಟಲ್ಲಿ ದರ್ಪದಲ್ಲಿ ನೀವು ಆಡಳಿತ ಮಾಡ್ತಾ ಇದ್ದೀರಾ ಅಂತ ಈ ನಿಟ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ದಯಮಾಡಿ ಇವತ್ತು ಕೊಡಗಿಂದ ನಿಮಗೆ ಟ್ಯಾಕ್ಸು ಮತ್ತು GST ಕೂಡ ಬರ್ತಾ ಇದೆ. ಮೂಲಭೂತ ಕೊಡೋದ್ರಲ್ಲಿ ನೀವು ವಿಫಲವಾಗಿದ್ದೀರಾ. ಹ್ಯೂಮನ್ ರೈಟ್ಸನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕಾನೂನುಬದ್ಧವಾಗಿ ಕ್ರಮವನ್ನು ಜರುಗಿಸ್ತೀನಿ ಮುಂದಿನ ದಿನದಲ್ಲಿ ಅಂತ ಹೇಳೋಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ನಮಸ್ತೆ. ನೋಡಿ ಅವ್ಯವಸ್ಥೆ ನೋಡಿ, ಒಂದೊಂದು ಗಾಡಿಗಳು ಕೂಡ ಬರಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತಂದರೆ ಏನು ಮಾಡ್ತಾ ಇದ್ದೀವಿ, ಇಲ್ಲಿನ ಜನಪ್ರತಿನಿಧಿ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಪರಿಸ್ಥಿತಿಗೆ ಏನು ನಾವು ತೋರಿಸಿರೋದು, ಕದ್ನೂರು ಸೇತುವೆಯಿಂದ ವಿಲೇಜ್ಪೇಟೆ ಬರೋವರೆಗೂ ಅಷ್ಟೇ ಇದಿರೋದು ವ್ಯವಸ್ಥೆ ನಾವು ತೋರಿಸಿರೋದು. ಕೊಡಗಿನಾದ್ಯಂತ ತೋರಿಸ್ತೀವಿ ಅಂತಂದರೆ ಇನ್ನೂ ದಿನಗಳು ಬೇಕು. ಇನ್ನು ದಿನನಿತ್ಯ ಏನು ಈ ಭ್ರಷ್ಟ ರಾಜಕೀಯ ಮತ್ತು ಭ್ರಷ್ಟ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅವ್ರ ಮೊಕಡವನ್ನು ಬಯಲು ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ. ಇಲ್ಲಿ ಹ್ಯೂಮನ್ ರೈಟ್ಸು ಕೂಡ ನಾನು ಈ ಪಕ್ಷದ ಪರವಾಗಿ ಮತ್ತು ಇಲ್ಲಿನ ಅಧಿಕಾರಿಗಳನ್ನ ಸೇರಿಸಿ ನಾನು ಕಂಪ್ಲೇಂಟನ್ನು ಕೂಡ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಜಸ್ಟ್ ಒಂದು 3 ಕಿಲೋಮೀಟರ್ ಇಲ್ಲ, ಹೋಗೋದಕ್ಕೆ ಬರೋದಕ್ಕೆ ಕಮ್ಮಿ ಅಂದ್ರೂ 20 ರಿಂದ 25 ನಿಮಿಷ. ನೀವು ಇಲ್ಲಿಂದ ಚಯ್ಯನಣೆ, ಕರಡ, ನಾಪೋಕ್ಲು, ಕಡಂಗ, ನೀವು ಯಾವುದೇ ರೋಡ್ಗೆ ಹೋಗಿ ಸರ್, ಯಾವುದೇ ರೋಡ್ಗೆ ಹೋದ್ರೂ ಕೂಡ ಯಾವ ರೋಡು ಕೂಡ ಸ್ಥಿರವಿಲ್ಲ. ನೀರು ಹೋಗೋದಕ್ಕೆ ಟ್ರೆಂಚ್ಗಳಿಲ್ಲ ಹೈವೇನಲ್ಲಿ. ಹಾಗಾಗಿ ಬಂಧುಗಳೇ, ದಯವಿಟ್ಟು ಮುಂದಿನ ದಿನದಲ್ಲಿ ನಾವೆಲ್ಲ ಓಟ್ ಹಾಕ್ಬೇಕಾದ್ರೆ, ಮತಾಂತರ ಮಾಡಬೇಕಾದ್ರೆ ನೀವೆಲ್ಲ ಯೋಚನೆ ಮಾಡಿ ಓಟನ್ನು ಹಾಕಬೇಕು ಅನ್ನೋಂಥ ಮಾತನ್ನು ಕೂಡ ನಾನು ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತೆಗೀರಿ ಸರ್, ಆ ಕಡೆ ನೋಡಿ ಸರ್, ಆ ಕಡೆ ಗಾಡಿಗಳು ಬರ್ತಿರೋ ಪರಿಸ್ಥಿತಿ ನೋಡಿ ಸರ್.